ಇದೆ ಅದು ಅಲ್ವಾ. ಆ ದಿನದಲ್ಲಿ ಇವರು ಯೇಸು ಹೇಳಿರುವ ಬೋಧ ಏನು, ಆತನ ಎಕ್ಸೆಪ್ಟ್ ಮಾಡುವುದಕ್ಕೆ, ಪರಲೋಕಕ್ಕೆ ಸೇರಿಸಿಕೊಳ್ಳುವುದಕ್ಕೆ ಆತನ ಅಡ್ವಾನ್ಸ್ ಮೊದಲೇ ಬೋಧ ಮಾಡ್ಯಾನಲ್ಲ ಯೇಸು ಕ್ರಿಸ್ತನು. ಅದನ್ನು ತಿಳ್ಕೊಳ್ಳಾರ್ದೆ, ಸರಿಯಾಗಿ ಅರ್ಥ ಮಾಡಿಕೊಳ್ಳಾರ್ದೆ ಅನೇಕರು ಏನಂತಾರಂತ ಯೇಸು ಕ್ರಿಸ್ತನಿಗೆ ತಮ್ಮನ್ನು ಪರಿಚಯ ಮಾಡಿಕೊಳ್ಳೋದಕ್ಕೆ ಪ್ರಯಾಸ ಪಡ್ತಾರ, ಅವ್ರು ಕಷ್ಟಪಡ್ತಾರ. ಸ್ವಾಮಿ ಸ್ವಾಮಿ ನೆನಪು ಮಾಡಿಕೊ, ನಾವು ನಿನ್ನ ಹೆಸರು ಹೇಳಿ ಬೋಧ ಮಾಡೀವಿ, ನಿನ್ನ ಹೆಸರು ಹೇಳಿ ದೆವ್ವವನ್ನು ಓಡಿಸೀವಿ, ನಿನ್ನ ಹೆಸರು ಮೇಲೆ ಎಷ್ಟೋ ಮಾತ್ಕಾರ್ಯಗಳನ್ನು ಮಾಡಿವಲ್ಲ ಸ್ವಾಮಿ, ಅಲ್ಲಿ ಮೀಟಿಂಗ್ ಇಟ್ಟಿದ್ವಿ, ಅನೇಕರು ಬಂದಿದ್ರು, ಕುಂಡ್ರನ್ನೆಲ್ಲ ಒಂಥರ ಕುಂದ್ರಿಸಿದ್ದೆ, ಯೇಸುವಿನ ನಾಮದಲ್ಲಿ ಎದ್ದು ಬರ್ರಿ ಅಂದ್ಬಿಟ್ಟೆ ಅಂತೆಲ್ಲ ಎಲ್ಲ ಪ್ರಯಾಸ ಪಡ್ತಾರಂತವ್ರು. ತಮ್ಮನ್ನು ಯೇಸು ಸ್ವಾಮಿಗೆ ನೆನಪಿಸ್ಬೇಕು ಅಂತೇಳಿ ಮಾಯ ಮಾಡಕೈತ್ರಲ್ಲ ಯೇಸು ಸ್ವಾಮಿನ ಮಾಯ ಮಾಡೋದು ಯಾರಿಂದ ಆತದ? ನಾವು ಅಜ್ಞಾನಿಗಳು ಮಾಯ ಹೋಗ್ತೀವಿ. ಆತನು ಸೈತಾನನು ಸೋಲಿಸಿದಾತನು, ಮಾಯಗಾರನಿಗೆ ತಂದೆ ಸೈತಾನನು, ಹೌದಲ್ಲ? ಅವನನ್ನೇ ಸೋಲಿಸಿದಾತನು ಯೇಸು ಕ್ರಿಸ್ತನು ಅಲ್ವಾ. ಅಲ್ಲಿ ಯೇಸು ಕ್ರಿಸ್ತನ ಅವ್ರಿಗೆ ಏನಂತ ಉತ್ತರ ಕೊಡ್ತಾನೆ ನೋಡ್ರಿ ಪ್ರಿಯರೇ. ನಿನ್ನ ಹೆಸರಿನ ಮೇಲೆ ಅನೇಕ ಯೇಸು ಕ್ರಿಸ್ತನ ಕೊಡುವ ಉತ್ತರ. ಆಗ ನಾನು ಅವರಿಗೆ ನಾನು ಎಂದೂ ನಿಮ್ಮ ಗುರುತು ಕಾಣೆನು. ಸಾಕಮ್ಮ, ನೋಡಿದ್ರ ಏನಂತ ಹೇಳ್ತಾರೆ? ನೀವು ಮರಣಿಸೋದಕ್ಕಿಂತ ಮುಂಚೆ ನೀವು ಯಾರು ಎನ್ನುವ ಪರಿಚಯ ನನಗೆ ಇಲ್ಲವೇ ಇಲ್ಲ. ಆಯ್ತಲ್ಲ, ನಿಮ್ಮ ಗುರುತು ಕಾಣೆನಂದ್ರೆ ನಿಮ್ಮ ಪರಿಚಯ ನನಗೆ ಗೊತ್ತಿಲ್ಲ. ಅಂದ್ರೇನು? ಭೂಮಿ ಮೇಲೆ ನಾವಿರುವಾಗಲೇ, ನಾವು ಮರಣಿಸೋಕ್ಕಿಂತ ಮುಂಚೆಯೇ ನಮ್ಮ ಪರಿಚಯವನ್ನು ದೇವರಿಗೆ ಮಾಡಿಕೊಳ್ಬೇಕು ನಾವು. ಹೌದು ಪ್ರಿಯರಾದವ್ರೆ, ಮಾಡಿಕೊಡ್ಬೇಕು. ಮಾಡಿಕೊಂಡಿಲ್ಲ ಅಂದ್ರೆ ಹಿಂಗ ಆತನ ಮುಂದೆ ನಿಂತ್ಕೊಂಡು ಬೇಡಾಡುವಂತ ಪರಿಸ್ಥಿತಿ ಬರ್ತದೆ. ಆತನವರು ಯಾರೆಂಬುದು ಆತನಿಗೆ ಗೊತ್ತುಂಟು. ಅವರನ್ನ ಆತನ ಪರದೇಶಕ್ಕೆ, ಪರಲೋಕಕ್ಕೆ ಸೇರಿಸ್ತಾನೆ. ಅವ್ರನ್ನ ಅಲ್ಲಿ ನಿಂತ್ಕೊಂಡು ಸ್ವಾಮಿ ನಿನ್ನ ಹೆಸರು ಮೇಲೆ ಮಾತ್ಕಾರ್ಯ ಮಾಡಿವಿ, ಅದು ಮಾಡಿವಿ, ನಮ್ಮನ್ನು ಸೇರಿಸ್ಕೋ, ಬಾಗಿಲು ತೆರಿ ಅಂತ ಪ್ರಯಾಸ ಪಡುವಂತ ಅವಸರ ಅವ್ರಿಗಿರೋದಿಲ್ಲ. ಯಾರಿಗೆ? ಭೂಮಿ ಮೇಲೆ ಇರುವ ನೀನು ಪರಿಚಯ ಮಾಡಿಕೊಂಡ್ರೆ, ನಿನ್ನನ್ನು ಆತನ ಪಕ್ಷದಲ್ಲಿ ಸೇರಿಸ್ಕೊಂಡ್ರೆ, ಹೌದಲ್ಲ? ಆಗ ಸ್ವಾಮಿ ಪರಲೋಕ ಇಂಥ ಬೇಡ್ಕೊಳ್ಳೋ ಅವಸರವೇ ಇರೋದಿಲ್ಲ, ಹೌದಲ್ಲ? ಆದ್ರೆ ಇಲ್ಲಿ ಕೆಲವರು ಬೇಡ್ಕೊಳ್ತಾರಂದ್ರೆ ಯಾರವರು? ಯೇಸು ಸ್ವಾಮಿಗೆ ಅನ್ಯಾಯ ಮಾಡುತ್ತಾ ಜೀವನ ಮಾಡಿದವರು, ಹೌದಲ್ಲ? ಮತ್ತೆ ಅದಕ್ಕೆ ಏನಂತ ಹೇಳ್ತಾನೆ? ನಿಮ್ಮ ಗುರುತು ಕಾಣೆನು. ನೀವು ನನಗಾಗಿ ಏನು ಮಾಡಿರಿ? ನಾನು ಹೇಳಿದ್ದು ಏನು ಮಾಡಿರಿ? ನಾನು ಹೇಳಿದವುಗಳನ್ನು ಮಾಡಿದವರ ಒಂದು ಲಿಸ್ಟ್ ನಲ್ಲಿ ನೀವು ಕಂಡು ಬಂದಿಲ್ಲ. ಅದಕ್ಕೆ ನೀವ್ಯಾರೋ ನನಗೆ ಗೊತ್ತಿಲ್ಲ. ಅಲ್ಲಿ ನೋಡ್ರಿ ಮೀಟಿಂಗ್ ಇಡ್ತಾರೆ ಎಷ್ಟೋ ಜನ. ಆ ಗುಂಪಿನಲ್ಲಿ ನೀನಿಲ್ಲ. ಮತ್ತೆ ಅಲ್ಲಿ ನೋಡಿ ಎಷ್ಟೋ ಜನ ವಾಕ್ಯವನ್ನು ಸತ್ಯ ಬೋಧವನ್ನೇ ಹೇಳ್ಯಾರ, ಅಪೊಸ್ತಲರು ಹೇಳಿದ ಬೋಧವನ್ನೇ ಹೇಳ್ಯಾರ. ಆ ಹೇಳಿದವ್ರ ಗುಂಪಿನಲ್ಲಿ ನೀನಿದ್ಯಾ? ಇಲ್ಲಲ್ಲ. ಎಷ್ಟೋ ಜನ ಸತ್ಯ ಬೋಧಕ್ಕಾಗಿ ಕಾಣಿಕೆ ಕೊಟ್ಟವರು ಇದ್ದಾರೆ. ಆ ಗುಂಪಿನಲ್ಲಿ ನೀನಿದ್ಯಾ? ಇಲ್ಲ ಸ್ವಾಮಿ. ಮತ್ತೆ ಇಲ್ಲಲ್ಲ. ಮತ್ತೆ ಹೆಂಗ ನಿನ್ನ ಗುರುತು ಎಲ್ಲೇದಳ ನೀನು? ಹೌದಲ್ಲ? ನಿನ್ನ ಗುರುತು ಎಲ್ಲ ನನಗೆ ಹೇಳು. ಇನ್ನು ನೀನು ಮಾಡಿದ್ ಹೇಳ್ಬೇಕಂದ್ರೆ ಇನ್ನು ಬಹಳ ಎಂಥವು ನಾನು ಬೇಡ ಅಂದಿರವು. ಹಲೋ ಪ್ರಿಯರಾದವ್ರೆ, ಅವೆಲ್ಲ ಇವತ್ತು ನಡೀತಿರೋದು. ಏನಂತ ಹೇಳ್ತಾರಂತಾರು? ಮಾತ್ಕಾರ್ಯಗಳು. ಇವತ್ತು ಯೇಸು ಮಾಡಿದಂಥ ಮಾತ್ಕಾರ್ಯಗಳು ಇವತ್ತು ಯಾವ ಮನುಷ್ಯನ ಮಾಡ್ತಾನೆ ಹೇಳ್ರೆ? ಆ ಹಕ್ಕು ಇವತ್ತು ಕೊಟ್ಟಿಲ್ಲ, ಆ ಶಕ್ತಿ ಇವತ್ತು ಕೊಟ್ಟಿಲ್ಲ ಪ್ರಿಯರಾದವ್ರೆ. ಇವತ್ತು ಬಲವಾಗಿ ಕೆಲಸ ಮಾಡುವಂಥದ್ದು ಏನಂದ್ರೆ ವಾಕ್ಯ ಅಲ್ವಾ? ವಾಕ್ಯ ಬಲವಾಗಿ ನಮ್ಮಲ್ಲಿ ಕೆಲಸ ಮಾಡ್ತದೆ. ಆ ವಾಕ್ಯವನ್ನು ಹಂಚುವುದರಲ್ಲಿ ನಾವು ಬಲವಂತರಾಗಿ ನಡಿಬೇಕು. ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಕೈಯಲ್ಲಿ ಹಿಡ್ಕೊಂಡು. ಪ್ರಿಯರಾದ ದೇವ್ರ ಮಕ್ಕಳೇ, ಆ ಗುರುತುಗಳು ಏನಂತಂದ್ರೆ ಒಂದ್ಸರಿ ಯಾಕೋಬನ ಪತ್ರಿಕೆ ನೋಡ್ರಿ, ಅಲ್ಲಿ ಯೇಸು ಕ್ರಿಸ್ತನ ಹೇಳನಲ್ಲ, ನಿಮ್ಮ ಗುರುತು ನಾನು ಕಾಣೆನು, ನಿಮ್ಮ ಗುರುತು ನನಗಿಲ್ಲ ಅಂತ ಹೇಳ್ತಾನೆ. ಈಗ ಯೇಸುವಿಗೆ ನಮ್ಮ ಗುರುತು, ನಮ್ಮ ಪರಿಚಯ ಉಂಟಾಗಬೇಕು, ಗೊತ್ತಾಗಬೇಕು ಅಂದ್ರೆ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡಿ. ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾದರೆ ಪ್ರಯೋಜನವಿಲ್ಲವನಿಗೆ. ಸಾಕಮ್ಮ, ನೋಡಿದ್ರ ಏನಂತ ಹೇಳ್ತಾನೆ ಇಲ್ಲಿ? ಸಹೋದರರೇ, ನಾನು ಹೇಳ್ತಾ ಇದ್ದೀನಿ ನಿಜ, ವಾಸ್ತವ ವಾಕ್ಯವನ್ನು ಹೇಳ್ತಾ ಇದ್ದೀನಿ ನಾನು. ಅದೇನೆಂದರೆ, ಒಬ್ಬನು ಅನೇಕರು ಹೇಳ್ತಾರೆ ಏನಂತೇಳಿ, ನನಗೆ ದೇವರಂದ್ರೆ ನಂಬಿಕೆ ಉಂಟು, ನನಗೆ ಯೇಸು ಅಂದ್ರೆ ಪ್ರಾಣ, ಅದಕ್ಕೆ ನಾನು ಶಿರಬೇಕಂಡು ನೋಡು, ಅದಕ್ಕೆ ನಾನು ಮನೆಯಲ್ಲಿ ಫೋಟೋ ಇಟ್ಕೊಂಡು ನೋಡು, ನಾನು ಸ್ನಾನ ಮಾಡಿ ಬಂದ್ಕೊಂಡು ಯೇಸುವಿನ ಫೋಟೋಕ್ಕೆ ನಾನು ಕೈ ಮುಗುತ್ತೀನಿ ಅಂತ ಇವೆಲ್ಲ ಹೇಳ್ತಾರೆ. ಕರೆಕ್ಟು, ಬಾಯಿಂದ ಹೇಳ್ತಾರೆ ಕರೆಕ್ಟು. ಆದರೆ ಆ ಹೇಳುವುದನ್ನು ಅವರ ಕ್ರಿಯೆಗಳಲ್ಲಿ ಎಲ್ಲಿ ತೋರಿಸ್ಕೊಡ್ತಾರೋ, ಹೌದಲ್ಲ? ಈ ಲೋಕದ ಜೀವಿತ ಅವನಿಗೆ ಎಷ್ಟು ಇಷ್ಟ ಅನ್ನುವಂಥದ್ದು ತನ್ನ ಕ್ರಿಯೆಗಳನ್ನು ತಾನು ಸಂಪಾದಿಸಿಕೊಳ್ಳುವಂಥ ವಸ್ತುಗಳ ಮುಖಾಂತರ ಗೊತ್ತಾಗ್ತದೆ, ಹೌದಲ್ಲ? ಈ ಲೋಕವನ್ನು ಎಷ್ಟು ಇಷ್ಟಪಡ್ತಾನ ಅವನನ್ನು.
ಬಿಲ್ಡಿಂಗ್ ಗಟ್ಟಲೆ ಬಿಲ್ಡಿಂಗ್ 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 ಅಪಾರ್ಟ್ಮೆಂಟ್ಗಳು ಕಟ್ಟಿಕೊಳ್ಳೋದು, ಎಷ್ಟೋ ಪ್ಲಾಟ್ಗಳನ್ನು ಸಂಪಾದನೆ ಮಾಡಿಕೊಳ್ಳೋದು, ಅಧಿಕಾರಿಗಳಾಗಿ ಪ್ರಜೆಗಳ ಮೇಲೆ ಅಧಿಕಾರಿಗಳಾಗಬೇಕಂತ ಓಟ್ಗಳಿಗೆ ನಿಲ್ಲೋದು, ಹಣವನ್ನು ಬಂಗಾರವನ್ನು ಸಂಪಾದಿಸಿಕೊಳ್ಳೋದು, ಇವೆಲ್ಲ ಕಾರ್ಯಗಳನ್ನು ನೋಡ್ತಿದ್ರೆ ಈ ಲೋಕದ ಜೀವಿತದ ಮೇಲೆ ಪ್ರೀತಿ ಆದವನಿಗೆ ಅಂತೇಳಿ ಅರ್ಥ ಆಗ್ತದೆ. ಹೌದಲ್ಲ? ಈ ಲೋಕದ ಜೀವಿತಗಳ ಮೇಲೆ ಇಷ್ಟ ಆದವನಿಗೆ ಮನಸ್ಸಾದ ಅದಕ್ಕೆ ಇವೆಲ್ಲ ಗಳಿಸಿ ಕೊಡ್ತಾನೆ, ಇದೆಲ್ಲ ಹಾರಾಟ ಪಡಕತ್ತೆ ಅಂತ ಅರ್ಥ ಆಗ್ತದೆ. ಹೌದಲ್ಲ? ಅದೇ ನಿನಗೆ ಯೇಸುವಿನ ಮೇಲೆ ಮನಸ್ಸಿದ್ರೆ ನೀನು ಕೂಡ ಏನು ಮಾಡ್ತಿದ್ದೆ? ನಿನ್ನ ಹೃದಯದಲ್ಲಿ ಯೇಸು ಇದ್ರೆ, ಯೇಸುವಿನ ಹೃದಯದಲ್ಲಿ ನಿನ್ಗೆ ಎಷ್ಟು ಸ್ಥಾನ ಪ್ರೀತಿ ಆದ ನೋಡು, ಅದರಂತೆ ಯೇಸುವಿನ ಮೇಲೆ ನಿನಗೂ ಪ್ರೀತಿ ಇದ್ರೆ ನೀನೇನು ಮಾಡ್ತಿ ಗೊತ್ತಾ? ಆ ಯೇಸುವಿಗಾಗಿ ಕ್ರಿಯೆಗಳನ್ನು ಮಾಡೋಕೆ ಮನಸ್ಸು ಮಾಡ್ತಿದ್ದಿ, ಕಾರ್ಯಗಳನ್ನು ಮಾಡೋದಕ್ಕೆ ಮನಸ್ಸು ಮಾಡ್ತಿದ್ದಿ. ನೀನು ಆ ಯೇಸುವಿನ ನಂಬಿದ ಕಾರ್ಯಗಳು ನೀನು ಮಾಡಿಲ್ಲ ಅಂದರೆ ನೀನು ನಂಬಿದ್ದು ವೇಸ್ಟ್, ನಿನಗೆ ಪ್ರಯೋಜನವಿಲ್ಲ. ಹೌದು ಪ್ರಿಯರಾದವರೇ, ಇವತ್ತು ವಾಕ್ಯವನ್ನು ನಂಬಿದಾಗ ವಾಕ್ಯ ಏನು ಹೇಳಿದೀವೋ ಆ ಕಾರ್ಯಗಳೇ ನಿನ್ನ ಪರಲೋಕಕ್ಕೆ ಸೇರಿಸ್ತವೆ. ಆ ಕಾರ್ಯಗಳೇ ದೇವರ ಸಹವಾಸವನ್ನು ತರ್ತವೆ ನಿನಗೆ. ಹೌದಲ್ಲ?